ಭೂಚಕ್ರದ ಸುಳಿಯಲ್ಲಿ ಗೃಹ ಸಚಿವ. ಕೆಐಎಡಿಬಿ ಭೂ ಹಗರಣದಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈಗಾಗಲೇ ಜೈಲು ಸೇರಿದ್ದಾರೆ. ರಾಚೇನಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜೈಲು ಸೇರಿದ್ದಾಯಿತು. ಈಗ ಭೂಮಿ ನುಂಗಿರೋ ರಾಜಕಾರಣಿಗಳ ಸಾಲಿಗೆ ಗೃಹ ಸಚಿವ ಆರ್ ಅಶೋಕ್ ಕೂಡ ಸೇರಿದ್ದಾರೆ. ಬೆಂಗಳೂರು ಹೊರವಲಯದ ಲೊಟ್ಟಗೊಲ್ಲನಹಳ್ಳಿಯಲ್ಲಿ ರಾಜಮಹಲ್ ವಿಲಾಸ್ ಬಡಾವಣೆ ನಿರ್ಮಾಣಕ್ಕೆಂದು ಸರ್ಕಾರ ಜಮೀನನ್ನು ಮೀಸಲಿಟ್ಟಿತ್ತು. ಆ ಪೈಕಿ 9.12 ಗುಂಟೆ ಜಮೀನು ಹಾಗೂ ರಾಜಮಹಲ್ ವಿಲಾಸ್ ಕಾಲೋನಿಯಲ್ಲಿ 14 ಗುಂಟೆ ಜಮೀನನ್ನು ಗೃಹ ಸಚಿವ ಆರ್ ಅಶೋಕ್ 2007ರಲ್ಲಿ ಅಕ್ರಮವಾಗಿ ಖರೀದಿಸಿದರು. ಶಾಮಣ್ಣ ಮತ್ತು ರಾಮಸ್ವಾಮಿ ಎಂಬುವವರು ಸರ್ಕಾರಿ ಭೂಮಿಯನ್ನು ಆರ್ ಅಶೋಕ್ಗೆ ಮಾರಿದರು. ಈ ಭೂಮಿ ಅಕ್ರಮ ಅಂತ ಗೊತ್ತಿದ್ದು ಸಚಿವ ಅಶೋಕ್ ಖರೀದಿ ಮಾಡಿದರು. ಅನಂತರ ಈ ಜಮೀನನ್ನು 2009ರ ಡಿಸೆಂಬರ್ 31ರಂದು ರಾತ್ರಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಈಗ ಈ 2 ಜಮೀನು ಸಚಿವ ಅಶೋಕ್ ಹೆಸರಲ್ಲಿದೆ. ಕಾನೂನು ದುರ್ಬಳಕೆ ಮಾಡಿಕೊಂಡು ಅಂದಿನ ಸಿಎಂ ಯಡಿಯೂರಪ್ಪ ಡಿನೋಟಿಫಿಕೇಶನ್ಗೆ ಸಹಿ ಮಾಡಿದ್ದಾರೆಂದು ಪತ್ರಕರ್ತ ಜಯಕುಮಾರ್ ಹಿರೇಮಠ ನಿನ್ನೆ ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಿಸಿದ್ದಾರೆ. ಸಂಪೂರ್ಣ ಕಾನೂನು ವಿರುದ್ಧವಾಗಿದೆ. ಭ್ರಷ್ಟಾಚಾರ ನಡೆದಿದೆ. ರಾಜ್ಯ ಸರ್ಕಾರಕ್ಕೆ 50 ಕೋಟಿ ಲಾಸ್ ಆಗಿದೆ. ನೀವು ಇದ್ರ ಬಗ್ಗೆ ಕೋರ್ಟ್ ಏನು ಕ್ರಮ ತೊಗೊಳ್ತೀರ, ಕಾನೂನು ಕ್ರಮ ತಗೊಳ್ಳಿ. ಸರ್ಕಾರದ ಜನತೆಯ ರಾಜ್ಯದ ಆಸ್ತಿಯನ್ನು ಉಳಿಸಿ ರಕ್ಷಣೆ ಮಾಡಿ ಅಂತ ಕೋರಿದ್ರು. ಇದೇ ದೂರನ್ನು ಕಳೆದ ಕೆಲವು ದಿನಗಳ ಹಿಂದೆ ಮಂಜುನಾಥ್ ಎಂಬುವವರು ಸಲ್ಲಿಸಿದರು. ಆದರೆ ಸ್ವಪ್ರೇರಣೆಯಿಂದ ಮಂಜುನಾಥ್ ದಿಢೀರ್ ಕೇಸ್ ವಾಪಸ್ ಪಡೆದರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ದೂರು ದಾಖಲಿಸಲಾಗಿದೆ. ಪ್ರಕರಣದಲ್ಲಿ ಗೃಹ ಸಚಿವ ಅಶೋಕ್ ಮೊದಲ ಆರೋಪಿಯಾದರೆ ಬಿಎಸ್ವೈ 2ನೇ ಆರೋಪಿ. ಉಳಿದಂತೆ ಜಮೀನಿನ ಹಳೆ ಮಾಲೀಕರಾದ ಶಾಮಣ್ಣ ಮತ್ತು ರಾಮಸ್ವಾಮಿ ಎಂಬುವರ ಮೇಲೂ ದೂರಿನಲ್ಲಿ ಆರೋಪಿಸಲಾಗಿದೆ. ಭೂಚಕ್ರದಲ್ಲಿ ಸಿಲುಕಿರೋ ಸಚಿವ ಅಶೋಕ್ ಭವಿಷ್ಯ ಇಂದು ಲೋಕಾಯುಕ್ತ ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.